ಮತ್ತಷ್ಟು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಗೋಕಾಕ್ ಸಾಹುಕಾರ್. ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೆಕ್ಷನ್ 420 ಕೇಸ್ನಲ್ಲಿ A1 ಆರೋಪಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ. ಕಾರಣ ಏನು ಅಂತಂದ್ರೆ ಸಹಕಾರ್ ಅಪೆಕ್ಸ್ ಬ್ಯಾಂಕ್ನಿಂದ ಸಾಲ ಪಡ್ಕೊಂಡಿದ್ರು. ಚಾಮರಾಜಪೇಟೆ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಇದು. ಸಾಲ ಮರುಪಾವತಿ ಮಾಡದ ಹಿನ್ನೆಲೆಯಲ್ಲಿ ವಿವಿಪುರಂ ಠಾಣೆಗೆ ದೂರು ಕೂಡ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಸಾಲ ಪಡ್ಕೊಂಡು ಎಷ್ಟು ದಿನ ಅಥವಾ ಎಷ್ಟು ವರ್ಷ ಆಗಿತ್ತಂತೆ? ಯಾಕೆ ಮರುಪಾವತಿಸಿಲ್ಲ? ಏನಿದು ಘಟನೆ? ಸಭಾ 2018ರಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಲ್ಲಿ ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ಫ್ಯಾಕ್ಟರಿಯ ಸ್ಥಾಪನೆ ಹಾಗೂ ನಿರ್ವಹಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಚಾಮರಾಜಪೇಟೆನಲ್ಲಿ ಬರುವಂತಹ ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ನಲ್ಲಿ ಮಾಜಿ ಸಚಿವ ಜೊತೆಗೆ ಗೋಕಾಕ್ನ ಹಾಲಿ ಶಾಸಕರಾಗಿರುವಂತಹ ರಮೇಶ್ ಜಾರಕಿಹೊಳಿ 2017ರಲ್ಲಿ ಸುಮಾರು 232 ಕೋಟಿ 88 ಲಕ್ಷ ಹಣವನ್ನ ಸಾಲವಾಗಿ ಪಡ್ಕೊಂಡಿರ್ತಾರೆ. 2017ರಿಂದ ಇದುವರೆಗೂ ಸರಿಸುಮಾರು 6 ವರ್ಷಗಳಿಂದಲೂ ಕೂಡ ಪಡೆದಂತ ಸಾಲವನ್ನ ಹಿಂದಿರುಗಿಸಿದ ಹಿನ್ನೆಲೆಯಲ್ಲಿ ಅದು ಈಗ ಅವಾಗ ಅವರು ಪಡೆದಿದ್ದಂತ 232 ಕೋಟಿ 88 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ಈಗ ಒಟ್ಟಾರೆಯಾಗಿ 430ಕ್ಕೂ ಹೆಚ್ಚು ಕೋಟಿ ಹಣವನ್ನ ಬ್ಯಾಂಕ್ಗೆ ಹಿಂದಿರುಗಿಸಬೇಕಾಗುತ್ತೆ. ಜೊತೆಗೆ ಕಳೆದ 6 ವರ್ಷಗಳಿಂದ ಹಣವನ್ನ ಹಿಂದಿರುಗಿಸೋದಿಲ್ಲ. ಜೊತೆಗೆ ಸಾಲವನ್ನ ಪಡೆಯುವಂತಹ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ಕಂಪನಿಗೆ ಸಂಬಂಧಪಟ್ಟಂತೆ ಚೇರ್ಮನ್ ಹಾಗೂ MD ಆಗಿರ್ತಾರೆ. ಆದ್ರೆ ಬ್ಯಾಂಕ್ನ ಗಮನಕ್ಕೆ ತಾರದಂತೆ ತಮ್ಮ ಹುದ್ದೆಗಳನ್ನ ಬದಲಾಯಿಸಿಕೊಂಡಿದ್ದಾರೆ ಅಂತೇಳಿ ರಮೇಶ್ ಜಾರಕಿಹೊಳಿ ಸೇರಿದಂತೆ 3 ವಿರುದ್ಧವಾಗಿ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಸದ್ಯ ಬ್ಯಾಂಕ್ನ ಮ್ಯಾನೇಜರ್ ರಾಜಣ್ಣ ಅವರು ನೀಡಿರುವಂತಹ ದೂರಿನ ಅನ್ವಯವಾಗಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮೇಲೆ IPC 420 ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.